ಫ್ರೆಂಡ್ಸ್, ನಾನಿವತ್ತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ ಥರ ಲಕ್ಷ್ಮೀ ದೇವಿಗೆ ತಾಯಿಗೆ ಸೀರೆ ಉಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದು ಈಗ ಸೆಕೆಂಡ್ ಒನ್ನು ನಾನು ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಉಡ್ಸೋದು ಸ್ಯಾರಿನೇ ತಗೊಂಡು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ರೇಷ್ಮೆ ಸೀರೆ ಒಬ್ಬೊಬ್ಬರಿಗೆ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ರೇಷ್ಮೆ ಸೀರೆನೇ ಮಾಡಿ ತೋರಿಸಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಈ ಥರ ನಾನು ಈ ಥರ ಸ್ಯಾರಿ ಫುಲ್ಲು ಇಟ್ಬಿಟ್ಟು ಫಸ್ಟ್ ಇದೊಂದು ಡಿಸೈನ್ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಬೇರೆ ಡಿಸೈನ್ ಮಾಡ್ತೀನಿ. ಇದು ತುಂಬ ಈಸಿ. ಇದಕ್ಕೆ ನಾನು ಒಂದು ಸೆಕೆಂಡಲ್ಲಿ ನಿಮಗೆ ಟೈಮ್ ಇದ್ದಿದ್ದ ಟೈಮಲ್ಲಿ ಒಂದು ಸ್ಯಾರಿ ಅರ್ಜೆಂಟಾಗಿ ಬಿಡಿಸಿ ಪೂಜೆ ಮಾಡಬೇಕು ಅಂದಾಗ ಈ ಥರ ಮಾಡಿ ಆಫೀಸ್ ಟೈಮ್ ಇದ್ದವಾಗ ಆ ಟೈಮಲ್ಲಿ ಇದು ತುಂಬ ಈಸಿ ಅನಿಸುತ್ತೆ ನಿಮಗೆ. ನಾನೀಗೆಲ್ಲದಕ್ಕೂ ಬಟ್ಟೆ ಕ್ಲಿಪ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಸೆಂಟ್ರಲ್ಲೂ ಕೂಡ ಕ್ಲಿಪ್ ಹಾಕೊತಾ ಇದ್ದೀನಿ. ಒಂದು ಬಿಡಬಾರ್ದು ಫ್ರೆಂಡ್ಸ್, ಚೆಕ್ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎರಡು ಸೈಡು ಕೂಡ ಬಂದಿದೆ. ಈಗ ನಾನು ಯಾವ ಥರ ಸ್ಯಾರಿ ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬಿನ್ನಿಗೆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ. ನಾನು ತೂಕ ಏನು ಇಟ್ಟಿಲ್ಲ ಸದ್ಯಕ್ಕೆ. ನಾನು ಹಬ್ಬದ ಟೈಮಲ್ಲಿ ತೂಕ ಇಡ್ತೀನಿ, ಏನು ಅಕ್ಕಿ ತುಂಬಿಬಿಟ್ಟು ಇಡ್ತೀವಿ. ಈಗ ನಾನು ತೆಗ್ದಿರೋದನ್ನ ತುಂಬ ಈಸಿದೊಂದು ತೋರಿಸ್ತಾ ಇದ್ದೀನಿ. ಹೆಂಗೂ ನಾನು ವಿಡಿಯೋ ಮಾಡ್ತಿದ್ದೀನಿ ಅಲ್ಲ, ಇದು ಕೂಡ ಒಂದು ತೋರಿಸೋಣ. ನಾನು ಫಸ್ಟೆಲ್ಲ ಈಸಿಯಾಗಿ ಈ ಥರ ಬ್ಯುಸಿ ಇದ್ದವಾಗೆಲ್ಲ ಹೆಂಗೆ ಮಾಡ್ತಾ ಇದ್ದೆ ಅಂತ ಮಾಡಿ. ಸೆಂಟ್ರ್ ಕ್ಲಿಪ್ ಮಾತ್ರ ಓಪನ್ ಮಾಡಿ ಫ್ರೆಂಡ್ಸ್. ಇದನ್ನ ಎರಡು ಸೈಡು ಕರೆಕ್ಟಾಗಿ ಸೆಂಟ್ರ್ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಸೆಂಟ್ರ್ ಕರೆಕ್ಟಾಗಿ ನೀವು ಈ ಮೆಜರ್ಮೆಂಟ್ ತೊಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಸೆಂಟ್ರ್ ಇದೆಯಾ ಅಂತ ಅಷ್ಟೇ. ನೋಡಿ, ಈ ಥರ ಫಸ್ಟ್ ಇದನ್ನು ಮಾಡ್ಕೊಳ್ಳಿ. ಬೇಕಾದರೆ ನೀವು ಇಲ್ಲಿ ಒಂದು ಪಿನ್ ಕೂಡ ಹಾಕೋಬೋದು. ಒಂದಕ್ಕೆ ಮಾತ್ರ, ಮಿಕ್ಕಿದಕ್ಕೆಲ್ಲ ಪಿನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಸೀರೆ ಹೋಗ್ಬಿಡುತ್ತೆ. ನಾನು ಅದಕ್ಕೇನೆ ಬಟ್ಟೆ ಕ್ಲಿಪ್ಪೇ ಹಾಕ್ತೀನಿ ಯಾವಾಗಲೂ. ನೋಡಿ, ಈಗ ಇವೇನು ನಾವೇನು ಕುದಿಸಿ ತೆಗ್ದಿದ್ದೀವಿ ಅದನ್ನೆಲ್ಲ ಕೂಡ ಒಂದೊಂದಾಗೆ ಹಂಗೆ ಕರೆಕ್ಟಾಗಿ ಬರೋ ಥರ ಎಳ್ಕೊಂಬಿಡಿ. ನೀಟಾಗಿ ಬರುತ್ತೆ. ಈಗ ಈ ಸೆಂಟ್ರಲ್ಲಿ ಒಂದು ಬೆಲ್ಟ್ ಹಾಕೋಣ ಫ್ರೆಂಡ್ಸ್. ಈಗ ಸೆಂಟ್ರ್ ಕರೆಕ್ಟಾಗಿ ನಾವೇನು ಪಾರ್ಟ್ ಇಟ್ಟಿದ್ದೀವಲ್ಲ ಆ ಲೆವೆಲ್ಗೆ ಈ ಥರ ನೀವು ಯಾವುದು ನಿಮ್ಮ ಮನೇಲಿ ಇರುತ್ತೋ ಆ ಥರ ಆ ಬೆಲ್ಟ್ನ ಟೈಟಾಗಿ ಹಾಕ್ಬಿಡಿ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ. ಬರೀ ನಾನು ಏನೂ ಮಾಡಿಲ್ಲ, ಸೀರೆನ ಅರ್ಧಕ್ಕೆ ಫೋಲ್ಡ್ ಮಾಡಿದೆ, ಈ ಥರ ಕುಚೂರ ರೆಡಿ ಮಾಡಿಕೊಂಡೆ. ನೀವು ಆಫೀಸ್ಗೆ ಹೋಗೋರೆಲ್ಲ ಬ್ಯುಸಿ ಇರ್ತೀರಲ್ಲ ಫ್ರೆಂಡ್ಸ್, ನೀವೇನು ಮಾಡ್ತೀರಾ ಅಂದರೆ ಈ ಥರ ಮಾಡ್ಕೊಳ್ಳಿ. ನಿಮಗಿದು 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ನೋಡಿ ತಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಬೇಕಾದರೆ ಎಷ್ಟು ಒಡವೆ ಆದರೂ ಹಾಕ್ಕೊಳ್ಳಿ, ಮೇಲೆ ಮುಖವಾಡ ಎಲ್ಲ ಇಟ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ನಾನು ಇಷ್ಟಕ್ಕೂ ಒಂದು ಸ್ವಲ್ಪ ಉದ್ದೆನೇ ಕಟ್ಟಿರ್ತೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಹೂವಿನ ಹಾರಗಳೆಲ್ಲ ಹಾಕೋದಕ್ಕೋಸ್ಕರ, ಡೆಕೋರೇಷನ್ಗೋಸ್ಕರ. ಯಾವಾಗಲೂ ನಾನೊಂದು 10 ವರ್ಷದಿಂದ ಇದೇ ಪೈಪೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಈ ಥರ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಇದೇ ಸೀರೆನ ಲಕ್ಷ್ಮೀ ದೇವಿಗೆ ಸಾರಿ ಉಡ್ಸ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಹೆಂಗಿರುತ್ತೆ, ಚೆನ್ನಾಗಿರುತ್ತಾ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.